ರಾಮೇಗೌಡರು ಭಾರಿ ಚೆನ್ನಾಗಿ ಹೇಳಿದ್ರು, ಒಬ್ಬ ಸ್ವಾಭಿಮಾನಿ ಏನಾದ್ರು ಮುನ್ಸ್ಕೊಂಡ ಅಂದರೆ ಮತ್ತೆ ನಿನಗೆ ಒಂದು 6 ತಿಂಗಳು ಬೇಕು ಅವ್ರ ಹತ್ರ ಸ್ಥಿತಿ ಒತ್ತಕ್ಕೆ ಸೈಕಲ್ ಶಿವರಾಮೇಗೌಡರು ಭಾರಿ ಚೆನ್ನಾಗಿದೆ ಎಲ್ಲೋದ ರೇಣುಕಾ ಪ್ರಸನ್ನ. ಹಾಗಾಗಿ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ, ಆತ್ಮೀಯತೆಯ ಮಿಲನದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯನಲ್ಲೂ ಕೂಡ ತನ್ನದಾದಂಥ ಒಂದು ವ್ಯಕ್ತಿತ್ವ ಇದೆ, ತನ್ನದೇ ಆದಂಥ ಒಂದು ಪ್ರತಿಭೆ ಇದೆ, ತನ್ನದೇ ಆದಂಥ ದೂರದೃಷ್ಟಿ ಇದೆ ಅನ್ನೋದಕ್ಕೆ ನಾಲ್ಕಂಡ ಪಾಲನೇತ್ರನ ವಿಚಾರಗಳನ್ನು ನಾನು ಮಂಡನೆ ಮಾಡೋಕ್ಕೆ ಹೋದರೆ ಒಂದು 4-5 ಗಂಟೆಗಳು ಹಿಡಿತವೆ. ಆದರೆ ಒಂದು ಸತ್ಯ, ಸ್ವಾಭಿಮಾನಕ್ಕೆ, ಕೃತಜ್ಞತೆಗೆ, ಮಾತಿನಲ್ಲಿ ನಡವಳಿಕೆಗೆ ಸುಮಾರು 46-47 ವರ್ಷಗಳಿಂದ ನೋಡಿದ್ದೇನೆ. ಆ ಪಾಲನೇತ್ರ, ಯಾರಾದರೂ ಪಾಲನೇತ್ರನಿಗೆ ಸಾಟಿ ಇದ್ದರೆ ಕನ್ನಡ ಚಳವಳಿಯಲ್ಲಿ ಪಾಲನೇತ್ರನೇ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಂತೋಷ. ಸೋಮಶೇಖರ್ ಇಲ್ಲೇ ಇದ್ದಾರೆ, ನಮ್ಮ ನಾಗರಾಜ ಮೂರ್ತಿನೂ ಇಲ್ಲೇ ಇದ್ದಾರೆ. ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಬೆಳವಣಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾವೇನೆಲ್ಲ ಮಾಡಿದ್ರು ಕೂಡ ಈ ನಾಗರಾಜ ಮೂರ್ತಿನ ಹಿಡಿದು ಕಟ್ಟಾಕಿದ್ರು ಅವ್ನು ಉಸಿರಿರೋ ತನಕ ಈ ರವೀಂದ್ರ ಕಲಾಕ್ಷೇತ್ರ ಬಿಡೋಲ್ಲ. ಅವನಿಗೆಲ್ಲ ಒಂದು ಕಡೆ ಅಜನ್ಮ ಹಕ್ಕಾಗಿದೆ. ಇದು ಕೇವಲ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ಒಬ್ಬ ವ್ಯಕ್ತಿ ನನ್ನ ಇತಿಮಿತಿ ಇಷ್ಟೇ ಅಂತ ಅರ್ಥ ಮಾಡಿಕೊಂಡು ಅದರಲ್ಲೇ ನಾನು ಯಾವ ರೀತಿ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ಪಾಲನೇತ್ರ ಇವತ್ತು ನನಗೆ ಒಂದು ದೊಡ್ಡ ಉದಾಹರಣೆ ಆಗಿದ್ದಾರೆ. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಇಲ್ಲಿ ಮಾತನಾಡ್ತಾ ಇಲ್ಲ, ನಾನೊಬ್ಬ ಪಾಲನೇತ್ರನ ಹಿತೈಷಿಯಾಗಿ, ಆತ್ಮೀಯನಾಗಿ, ಬಂಧುವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ದೇವರು ಎಲ್ಲಿದ್ದಾನೆ ಅಂತ ಹುಡುಕೊಳ್ಳೋದ್ರೆ ದೇವರು ನಮ್ಗೆ ಯಾರಿಗೂ ಸಿಗಲ್ಲ. ನಿಷ್ಕಲ್ಮಸವಾದ ಮನೋಭಾವನೆಯಿಂದ ಅಂತರಾಳದ 10 ಹಲವಾರು ಚಿಂತನೆಗಳಲ್ಲಿ ಯಾವುದಕ್ಕೆ ನಾವು ಆದ್ಯತೆಯನ್ನು ಕೊಟ್ಟರೆ ನಾವು ಕೂಡ ಮನುಷ್ಯರಾಗಿ ಬಾಳ್ಮೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಪಾಲನೇತ್ರ ಒಬ್ಬ ದೊಡ್ಡ, ನನಗೆ ಒಬ್ಬ ಆತ್ಮೀಯ. ನನ್ನ ಶ್ರೀಮತಿಯವ್ರಿಗಂತೂ ಅವರು ಭಾರಿ ಅಚ್ಚುಮೆಚ್ಚಿನ ಒಬ್ಬ ಸಹೋದರ. ಬಂಧುಗಳೇ, ಒಳ್ಳೆಯ ಪುಸ್ತಕವನ್ನು ತಂದಿದ್ದೀರಿ. ನನಗನ್ನಿಸ್ತದೆ ನಮ್ದೇನೇ ಕೆಲಸಗಳಿದ್ರು ಕೂಡ ಆ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಮೊದಲಿಗ ಪಾಲನೇತ್ರ ಇರ್ತಾರೆ, ಎರಡನೇವರು ನಾಗರಾಜ ಮೂರ್ತಿ ಇರ್ತಾರೆ. ಈ ಕೆಲಸವನ್ನು ಮಾಡುವಾಗ ಇವತ್ತಿನ ಕನ್ನಡದ ಜಂಗಮ ಈ ಗ್ರಂಥವನ್ನು ನಾನು ಲೋಕಾರ್ಪಣೆ ಮಾಡೋದಕ್ಕಿಂತ ತುಂಬ ಸಂತೋಷ ಪಡ್ತಾ, ಇದು ಎಲ್ಲೋ ಒಂದು ಕಡೆ ಅನೇಕ ಹತ್ತಿರದ ಮಹಾಶಯರ ಭಾವನೆಗಳು, ಅವರ ದೂರದೃಷ್ಟಿಯ ಚಿಂತನೆಗಳು, ಅವರು ಕೈಗೊಂಡಿರ್ತಕ್ಕಂಥ ಕೆಲವು ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಪಾಲನೇತ್ರ ತನ್ನ ಜೀವನದಲ್ಲಿ ಏನೆಲ್ಲವನ್ನು ಕೂಡ ಕಾಣದೇ ಇದ್ರೂ ಕೂಡ ತಾನು ಮಾಡುವ ಕರ್ತವ್ಯದಲ್ಲಿ ಕನ್ನಡ ಪರವಾದ ಕನ್ನಡಿಗನಾಗಿ ತಾಯಿ ಭುವನೇಶ್ವರಿ ಆಶೀರ್ವಾದದ ಬಲದಿಂದ ಪ್ರಾಯಶಃ ಆತ ಕೈಗೊಂಡಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತನ್ನದೇ ಆದಂಥ ಮೆಲುಕನ್ನು ಆಗ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾನು ಅದರಿಂದ ಬಲ್ಲವನಾಗಿದ್ದೇನೆ ಅನ್ನೋ ಮಾತನ್ನು ಹೇಳಿ, ಪಾಲನೇತ್ರ ತನ್ನ ಸಂಸಾರದ ವ್ಯವಸ್ಥೆಯನ್ನು, ತನ್ನ ಕುಟುಂಬದ ವ್ಯವಸ್ಥೆಯನ್ನು ಎಂದು ಕೂಡ ಸಾಮಾನ್ಯರ ಜೊತೆಯಲ್ಲಿ ಮಾತನಾಡಿಕೊಂಡಿರ್ತಕ್ಕಂಥ ಉದಾಹರಣೆ ಒಂದು ಸಣ್ಣದು ಕೂಡ ಇಲ್ಲ. ಭಾರತ ಸರ್ಕಾರ ಇವತ್ತು ನಾನೇನಾದರೂ ಎಕ್ಸಾಮಿನೇಷನ್ ಇರ್ತದೆ, ರೈಲ್ವೆನಲ್ಲಿ ಸುಮಾರು 12 ಕೋಟಿ ಎಂಪ್ಲಾಯೀಸ್ ನಮ್ಮಲ್ಲಿದೆ. 12 ಲಕ್ಷ ಎಂಪ್ಲಾಯೀಸ್ ಇದ್ದಾರೆ. 12 ಲಕ್ಷ ಎಂಪ್ಲಾಯೀಸ್ನಲ್ಲಿ ಕನ್ನಡಿಗರು ಎಷ್ಟಾಗಿದ್ದಾರೆ ಅಂತ ನೋಡಿದಾಗ ನನಗಾದಂಥ ಒಂದು ಖೇದವನ್ನು ಪಾಲನೇತ್ರ ಹತ್ರ ಹೇಳಿದೆ. ಇದೆ ಕಣಪ್ಪ, ಅಣ್ಣ ಏನು ಮಾಡ್ಬೋದು ಅಣ್ಣ, ನೀವು ಪ್ರಧಾನಮಂತ್ರಿಗಳಿಗೊಂದು ಮನವಿಯನ್ನು ಮಾಡಿ. ನಾನು ಅವಾಗ ತೆಗೆದುಕೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿ ಆ ಮನವಿಯನ್ನು ಕೊಟ್ಟಾಗ ಶಿವರಾಮೇಗೌಡ್ರೆ ಪ್ರಧಾನಿಗಳು ನೋಡಿದ್ರು,
ಒಂದು ಸಾರಿ ಕೊಟ್ಟೆ, ಏನೂ ಆಗಿಲ್ಲ. ಮತ್ತೆ ಇನ್ನೊಂದು ಸಾರಿ ಕೊಟ್ಟೆ, ಮತ್ತೆ ಮೂರನೇ ಸಾರಿ ಕೊಟ್ಟಾಗ ನಾನು ಹೇಳಿದೆ, ಸರ್ ये बहुत इम्पॉर्टेंट सर, कीजिए सर. कैसा करने का सोमಣ್ಣ, अब एक भाषा का दिए तो दूसरा भाषा का क्या क्या होता है सर, सबको कीजिए सर. ತೀರ್ಮಾನ ಮಾಡ್ತಾರೆ ರಾಷ್ಟ್ರದ ಪ್ರಧಾನಿಗಳು. अब क्या बताता है वो सही है, हम करेंगे ಅಂತ ಹೇಳಿ 10 ಭಾಷೆಗಳಲ್ಲಿ ಏನಾದರೂ ಇವತ್ತು ಎಕ್ಸಾಮಿನೇಷನ್ ಬರೆದು ಇವತ್ತು ರೈಲ್ವೆಯಲ್ಲಿ ಪಾಸ್ ಆಗಿ ಕೆಲಸಕ್ಕೆ ಹೋಗೋದಕ್ಕೆ ಬದಲಿಗರಾಗಿ ಕನ್ನಡವನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ನಾನು ಎಲ್ಲ ಕಡೆ ಮನವರಿಕೆಯನ್ನು ಮಾಡಿಕೊಟ್ಟವನು ನನ್ನ ಸಹೋದರ ಪಾಲ್ನೇತ್ರ. ಅದಾದಮೇಲೆ ನಮ್ಮದೇ ಆದಂಥ ಕೆಲವು ನಿಬಂಧನೆಗಳಿತ್ತು. ಒಂದು ಸಾರಿ ಎಕ್ಸಾಮಿನೇಷನ್ನಲ್ಲಿ ಮಕ್ಕಳನ್ನೆಲ್ಲ ಹೋಗ್ಬೇಕಾದ್ರೆ ಏನೆಲ್ಲ ತೊಂದರೆ ಆಯಿತು. ನಾನು ಮತ್ತು ನಮ್ಮ ರೈಲ್ವೆ ಮಂತ್ರಿಗಳು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಮೀಟಿಂಗ್ನಲ್ಲಿ ಇದ್ವಿ. ಆ ಗೊಂದಲ ಆದಾಗ ನಾನು ಪಾಲ್ನೇತ್ರಕ್ಕೆ ಫೋನ್ ಮಾಡಿ, ಪಾಲನ ಹಿಂಗಾಗಿದೆ, ಏನೋ ಮಾಡೋದಿಕ್ಕೆ ಅಂದೆ. ಅವಾಗ ಅವರೇ ಏನಿಲ್ಲ ನೀನು ಸರಿಯಾಗಿ ಹೋಗ್ಬಿಟ್ರೆ ನೀನು ಸ್ವಲ್ಪ ದೂರ ಆದರೆ ಎಲ್ಲ ಸರಿ ಹೋಯ್ತದೆ ಅಂತ. ಇದು ಭಾರತ ಸರ್ಕಾರ ಕಣಪ್ಪ ದೂರಾಗಕ್ಕೆ, ಇದು ಕರ್ನಾಟಕ ಸರ್ಕಾರ ಎಲ್ಲ ಕಾಣೋದು. ಇಲ್ಲ ಅಣ್ಣ, ಹಿಂಗೆ ಮಾಡಿ ಅವನಲ್ಲಿರ್ತಕ್ಕಂಥ ಪ್ರತಿಭೆ, ಅವನಲ್ಲಿರ್ತಕ್ಕಂಥ ನೈಪುಣ್ಯತೆ, ಅದನ್ನು ಏನಾದರೂ ಅವ್ನ ಸಂಸಾರಕ್ಕೆ ಒಂದು 10% ಉಪಯೋಗಿಸ್ಕೊಂಡಿದ್ರು. ಪಾಲ್ನೇತ್ರ ಇವತ್ತು ಒಂದು 50-100 ಜನ ಯಾರಿದ್ದಾರೆ ಶ್ರೀಮಂತರು, ಅವ್ರ ಪಟ್ಟಿಯಲ್ಲಿ ಇರ್ತಾ ಇದ್ದಾರೆ ಶಿವರಾಮಯ್ಯ. ಆದರೆ ಅವ್ನು ಮಾಡಿದ್ದೇನು, ನನ್ನ ಉಸಿರೇ ಕನ್ನಡ, ನನ್ನ ತಾಯಿ ಕನ್ನಡ. ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಒಂದು ಕಡೆ ನೆಲದ ಜನದ ಸಮಸ್ಯೆಗಳು ಬಂದಾಗ ಕನ್ನಡವನ್ನು ನಾವು ಉಸಿರಾಗಿ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮದು ಅನ್ನೋದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಇವತ್ತು ಕನ್ನಡದ ಬಹುತೇಕ ಸನ್ಮಿತ್ರರು ನಾನು ನಿಮ್ಗೆ ನೋಡಿದ್ರೆ ಖುಷಿ ಆಯ್ತದೆ. ಇವರೆಲ್ಲ ಎಲ್ಲಿಂದ ಹುಡುಕೊಂಡು ಬಂದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಸೇರ್ತಕ್ಕಂಥ ಈ ಕೆಲಸ ಮಾಡಿದಾರಲ್ಲ ಶಿವರಾಮೇಗೌಡರು, ನಿಮ್ಮ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ, ಅಭಿನಂದಿಸ್ತೀನಿ. ಇದೊಂದು ಅತ್ಯುತ್ತಮವಾದ ಕೆಲಸ. ದೊಡ್ಡವರು ಸನ್ಮಾನ ಆಗೋದು, ಅಭಿನಂದನೆ ಮಾಡೋದು, ಗ್ರಂಥಗಳು ಬಿಡುಗಡೆ ಮಾಡೋದು ಅಂತ ದೊಡ್ಡದ ಕೆಲಸ ಅಲ್ಲ ಅದು. ಒಬ್ಬ ಸಾಮಾನ್ಯ ಕನ್ನಡದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ಸ್ನೇಹಿತನನ್ನು ನೀವು ಹೇಳಿದ್ರಿ ಯಾರ್ಯಾರು ಏನೇನು ಕೆಲಸ ವಹಿಸ್ಕೊಂಡ್ರು ಅಂತ. ಹಾಗಾಗಿ ಒಳ್ಳೆಯತನ, ಒಳ್ಳೆಯ ನಡವಳಿಕೆ, ಸಮಾಜದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲದೆ ಜೀವನವನ್ನು ಯಾವ ರೀತಿ ಸಾಗಿಸಬೇಕು ಅನ್ನೋದಕ್ಕೆ ಇಂಥ ಹಲವಾರು ಉದಾಹರಣೆಗಳನ್ನು ನಾವು ಕೊಡುವ ಸಂದರ್ಭದಲ್ಲಿ ನಮಗೆ ಮೊದಲಿಗೆ ಬರ್ತಕ್ಕಂಥದ್ದು ಸಹೋದರ ಪಾಲ್ನೇತ್ರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೆಯದಾಗಲಿ. ನಾನು ಹೌಸಿಂಗ್ ಮಂತ್ರಿ ಆಗಿದ್ದೆ ಸ್ವಾಮೀಜಿ, ನಾನು